ಮೊನ್ನೆ ನಾವು ಗಮನಿಸ್ತಾ ಇದ್ವಿ, ಎಷ್ಟೋ ಜನ ಈ ಪ್ರಶ್ನೆ ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ, ಆದರೂ ನೇರವಾಗಿ ಕೇಳಲೇಬೇಕು. ಎಷ್ಟು ಜನ ಯಂಗ್ಸ್ಟರ್ಸ್ ಸೆಲೆಬ್ರಿಟಿಗಳು ಬರಲೇ ಇಲ್ಲ ಅಮ್ಮನ ಅಂತಿಮ ದರ್ಶನ ಪಡೆಯೋದಕ್ಕೆ. ಆ ವಿಚಾರದಲ್ಲಿ ಏನಾದರೂ ಬೇಸರ ಇದೆಯಾ? ಏ ಪಾಪ ಇಲ್ಲ ರೀ, ಮನಸಾರ ಹೇಳ್ತಾ ಇದ್ದೀನಿ ರೀ. ಚೇಚೆ ಯಾವತ್ತು ಯಾವ ಕಲಾವಿದ್ರ ಮೇಲೂ ಬೇಜಾರು ಪಟ್ಟಿಲ್ಲ ರೀ. ನಮ್ಮ ತಲೆ ಬರಹಕ್ಕೆ ಎಷ್ಟೋ ಸರಿ ನಾನು ಅಮ್ಮನ ಹತ್ರ ಜಗಳಾಡಿದ್ದೀನಿ. ಯಾಕಮ್ಮ ನನಗೆ ಮಾತ್ರ ಈ ಪರಿಸ್ಥಿತಿ ಬಂತು, ಏನಮ್ಮ ಅಂತಂತ ಎಷ್ಟೋ ಸರಿ ಕೇಳ್ತೀನಿ. ನೀನು ಅಲ್ಲಮ್ಮ ಅಂತ ಒಂದ್ಸರಿ ನಾನು ಅಂದೇ ಬಿಟ್ಟಿದ್ದೆ ನನ್ನ ತಾಯಿಗೆ. ನೀನಲ್ವೇನಮ್ಮ ಅದಕ್ಕೆ ಅದೇ ಅಪ್ಪ ನಾನು ಹೌದಪ್ಪ ಅಂತ ಹತ್ಕೊಂಡ್ಬಿಟ್ಟು ಗೋಡೆಗೆ ಹೊಡ್ಕೊಂಡ್ಬಿಟ್ರು ನಮ್ಮ ತಾಯಿಯವ್ರ ತಲೆನ. ಎಷ್ಟು ನೋವಾಗತ್ತೆ ಅವ್ರು ನೋಡ್ರಿ. ಅಭಿಮಾನಿಗಳಾಗಲಿ ಟ್ರೋಲ್ ಮಾಡೋರಲ್ಲಾಗಲಿ ಒಳಗಡೆ ಅರ್ಥ ಮಾಡ್ಕೊಳ್ರಿ, ನೋವು ಹೆಂಗಿರುತ್ತೆ, ಜ್ವಾಲಾಮುಖಿ ಹೆಂಗೆ ಹತ್ತತ್ತೆ ಆರತ್ತೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದೀವಲ್ಲ, ನಿಮ್ಗೇನಾದರೂ ನಾವು ತೊಂದರೆ ಕೊಟ್ವಾ, ಕಾವೇರಿ ನೀರು ಬರೋದನ್ನೇನಾದರೂ ನಾವು ತಡೆದ್ಬಿಟ್ವಾ ನಿಮ್ಮ ಮನೆಗೆ ಬರುವಂಥದ್ದನ್ನು ಹೇಳ್ರಿ. ನಿಮಗೆ ಏನೇನು ನೀವು ಆಕಾಂಕ್ಷೆಗಳಿತ್ತೋ ಅದಕ್ಕೆಲ್ಲ ನಾವೇನಾದರೂ ಮಣ್ಣು ಹಾಕಿದ್ವಾ, ಈ ಮೂಲಕ ನಾವೇನು ಹೊಂದ್ಕೊಂಡಿದ್ದಕ್ಕೆ ನೀವು ಯಾಕೆ ಅಷ್ಟೊಂದು ಇಲ್ಲದೆ ಇರುವಂಥದ್ದನ್ನ ಮಾತಾಡಿ ಪಡ್ತೀರಾ. ನನ್ನ ತಾಯಿಗೆ ನಾನೇ ಹಂಗೆ ಅಂದಾಗ ತಲೆ ಕೊಡ್ಕೊಂಡ್ಬಿಟ್ರೆ ಆಮೇಲೆ ಇಲ್ಲ ಕಣೋ ಇರೋ 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 ಅಂತ ಹೇಳಿದ್ರು. ಒಂದಲ್ಲ ಒಂದು ದಿವಸ ಸರಿ ಹೋಗೋದು, ಸುಮ್ಮನೆರಪ್ಪ ಅಂತಂತ ಹೇಳೋರು ಪಾಪ. ಕಡೆಯದಾಗಿ ಹೌದ್ರೆ, ತಾಯಿ ಅಮ್ಮ ಅಂತ ಬಂದಾಗ ನಾನು ಆ ಕ್ಷಣನ ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಇನ್ಸಿಡೆಂಟ್ ಬಂದಾಗ ಏನು ಹೇಳ್ತೀರಿ? ಯಾವ ಇನ್ಸಿಡೆಂಟ್ ನೆನಪಿಸ್ಕೊಳ್ತೀರಿ? ಒಂದೇ ಒಂದು ಮಾತು ಹೇಳೋರಮ್ಮ, ನೋಡೋ ನನಗೆ ಈ ಪ್ರಪಂಚದಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಕಂದ. ನನಗೆ ನೀನೇ ಪ್ರಪಂಚ. ನೀನಿಲ್ಲ ಅಂದರೆ ನಾನಿಲ್ಲ ಕಣೋ, ಅಷ್ಟೇ ಕಣೋ ನನ್ನ ಜೀವನ. ನಾನು ಅದನ್ನೇ ಹೇಳಿದೆ, ನೀನೇ ನನ್ನ ಪ್ರಪಂಚ, ನೀನಿಲ್ಲ ಅಂದರೆ ನಾನಿಲ್ಲ ಅಂತಂತ ಹೇಳಿದೆ. ದೇವ್ರು ನನ್ನನ್ನು ಕರ್ಕೊಂಡ್ಬಿಡ್ಬೇಕಾಗಿತ್ತು ರೀ, ಬಿಡಬಾರ್ದಾಗಿತ್ತು. ಯಾಕ್ರಿ ಬೇಕು? ಏನ್ರಿ ಕೋಟಿ ಮಾಡ್ಕೊಂಡು ಏನ್ರಿ ಮಾಡೋದು? ಇದೆ ರೀ, ಈಗ ಹೇಳ್ತೀನಿ ತಗೊಳ್ರಿ. ನನ್ನ ಲೇಔಟ್ ನಾನು ಮಾಡಿ 100 ಕೋಟಿಗೆ ಮೇಲೆ ಇದೆ. ನನಗೆ ಏನು ಮಾಡಬೇಕು? ಬಟ್ಟೆ ಹಾಕೊಳಕ್ಕೆ ಇಷ್ಟ ಆಗ್ತಾ ಇಲ್ಲ, ಏನು ಬೇಡ ಅನ್ಸತ್ತೆ. ಇಲ್ಲಿ ಗಣೇಶ ಇದ್ದಾನೆ ಅಂತ ಇಟ್ಕೊಂಡಿದ್ದೀನಿ, ಕಿತ್ತು ಬಿಸಾಕ್ಬಿಡ್ತೇವೆ, ಏನು ಬೇಡ ಅನ್ಸತ್ತೆ. ಏನು ಮಾಡ್ಬೇಕಂದ್ರೆ ತಗೊಂಡು ಹೇಳಿ, ನಮ್ಗೆ ಏನು ಮಾಡ್ಬೇಕೀಗ? ಯಾರವ್ರು ಹೇಳಕ್ಕೆ ಈ ಥರ ಕಿಂಡಲ್ ಮಾಡೋಕೆ ಜನ ಇದ್ದಾರೆ. ನನಗೆ ಇಷ್ಟೇ ಸರಿ ಇದು ಹೆಂಗೆ ಮಾಡ್ತಾರೆ? ಎಷ್ಟು ಜನ ಅನಾಥ ಮಕ್ಕಳು ಸೇರವ್ರೆ. ಹೊಟ್ಟೆಲಿ ಯಾರು ಹೊಟ್ಟೆಲಿ ಹುಟ್ಟಿ ಅಪ್ಪ ಅಮ್ಮ ಹೆಸರು ಹೇಳಕ್ ಗೊತ್ತಿಲ್ದಿರ ಯಾರೋ ಎಂತವ್ರೆ, ಅವ್ರನ್ನ ತಗೊಂಡೋಗಿ ನೀವು ಸಾಕ್ತೀರಾ? ಡೇಲಾಗ್ ಹೊಡಿತೀರಲ್ಲ. ಒಂದು ಅನಾಥ ಮಗನ್ ಸಾಕಣೆಯ ಕಟ್ಕೊಂಡೆ ಹೆಂಡ್ರಿ ಎತ್ಬಿಟ್ರೆ ಮಕ್ಕಳ ನಿಮ್ಗೆ ಸಾಕ್ರೆಯ? ಹೋಗಿ ಅನಾಥ ಮಕ್ಕಳನ್ನ. ದೇಶದಲ್ಲಿ ಯಾಕೆ ಕಮ್ಮಿ ಬರ್ತದೆ? ದೇಶದಲ್ಲಿ ಯಾಕೆ ಕಷ್ಟ ಬರ್ತದೆ? ಸಾಕ್ರಿ ಅನಾಥ ಮಕ್ಕಳನ್ನ. ಯಾಕೆ ನಮ್ಗಳನ್ನೆಲ್ಲ ಬೇವರ್ಸಿಗಳು ಅಂತೀರಾ? ಸಾಕ್ರಿ, ತಗೊಂಡೋಗಿ ಸಾಕ್ರಿ. ಇಲ್ಲ ಮನ್ಸಿಗೆ ನೋವಾಗುವಂಗೆ ಚಿಚ್ಚಿ ಮಾತಾಡಕ್ ಹೋಗ್ಬಿಡ್ರಿ, ತಪ್ಪಾಗತ್ತೆ. ಅದು ಭಗವಂತ ಮೆಚ್ಚೋದಿಲ್ಲ. ಒಳ್ಳೇದು ಯಾವ್ದಾದ್ರು ಮಾತಾಡ್ರಿ. ಬೇಡ, ನಾನು ಹೇಳ್ತಾ ಇದ್ದೀನಲ್ಲ, ಸಮರಸವಾಗಿ ಪ್ರೀತಿಯಿಂದ ಹೋಗ್ಬಿಡೋಣ. ಆಗಿದ್ದು ನಮ್ಮೊಂದಿಗೆ, ನಮ್ಮ ನೋವು ನಮ್ಮಲ್ಲೇ ಇರಲಿ. ನಿಮಗೇನು ಕಾಡ್ತಾ ಇದೆ? ಅದರಿಂದ ಏನು ಕಾಡ್ತಾ ಇದೆ?